ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ನಮ್ಮ ಉಸಿರಿನಿಂದ ಊದಿದ ಬಲೂನನ್ನು ಈ ದಿಕ್ಕಿನಲ್ಲಿ ಬಿಸಾಕಿದರೆ ನಮ್ಮ ಬಾಧೆಗಳು ಪರಿಹಾರ ಆಗುತ್ತದೆ. ನಮ್ಮ ಉಸಿರಿನಿಂದ ಊದಿದ ಬಲೂನನ್ನು ಈ ದಿಕ್ಕಿನಲ್ಲಿ ಬಿಸಾಕಿದರೆ ನಮ್ಮ ಬಾಧೆಗಳು ಪರಿಹಾರ ಆಗುತ್ತದೆಯಾ ಅಂತ ನೋಡುವ ಮೊದಲು ಈ ಬಲೂನ್ಗೆ ಅಧಿಪತಿ ಯಾರು ಅಂತ ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ಹೌದು, ಈ ಬಲೂನ್ ತಯಾರಿಸುವುದು ರಬ್ಬರಿಂದ ಅಂದ ಮೇಲೆ ಈ ರಬ್ಬರ್ಗೆ ಅಧಿಪತಿ ರಾಹು ಗ್ರಹ ಅಂತ ಕರಿತೀವಿ. ಹಾಗೆ ಗಾಳಿಗೆ ಅಧಿಪತಿ ರಾಹು ಅಂತ ಕರಿತೀವಿ. ನಾವು ಉಸಿರಾಡುವ ಗಾಳಿ ಪಾಸಿಟಿವ್ ರಾಹು ಆದರೆ ಉಸಿರಾಡಿ ಬಿಟ್ಟ ಗಾಳಿಗೆ ನೆಗೆಟಿವ್ ರಾಹು ಅಂತ ಕರಿತೀವಿ. ನಾವು ಉಸಿರಾಡುವಾಗ ಇರುದ್ದ ಗಾಳಿ ಮೈಲಿಗೆ ಹಾಗೆ ಆಚೆ ಬಂದು ಅದು ನೆಗೆಟಿವ್ ಆಗಿರುತ್ತದೆ. ಹಾಗೆ ರಾಹು ಶನಿಯ ಸಂಬಂಧದಿಂದ ಬಾಧೆಗಳ ರೂಪದಲ್ಲಿ ಕಷ್ಟ, ನೋವು, ಹಿಂಸೆ, ಆರೋಗ್ಯ ಸಮಸ್ಯೆ, ಅನಾರೋಗ್ಯ, ವಾಮಾಚಾರ, ಹಣದ ಸಮಸ್ಯೆ ಅಂತ ತರಹ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗುತ್ತದೆ. ಈ ಥರ ಸಮಸ್ಯೆಗಳು ನಿವಾರಣೆ ಆಗಬೇಕೆಂದರೆ ಒಂದು ಕಪ್ಪು ಬಣ್ಣದ ಬಲೂನ್ ತೆಗೆದುಕೊಂಡು ಅದರಲ್ಲಿ ನಮ್ಮ ಉಸಿರನ್ನು ಹಂತವಾಗಿ ನಮ್ಮ ಕಷ್ಟ ಬಾಧೆಗಳು ಹೇಳ್ತಾನೆ ಗಾಳಿಯ ರೂಪದಲ್ಲಿ ಬಲೂನನ್ನು ತುಂಬಿಸಬೇಕು. ಆಮೇಲೆ ಅತಿಯಾದ ಗಾಳಿ ಬರುವ ಜಾಗಕ್ಕೆ ಹೋಗಿ, ಅಂದರೆ ಉದಾಹರಣೆಗೆ ಮನೆಯ ಟೆರೆಸ್ ಮೇಲೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ಹಾರಲು ಬಿಡಬೇಕು. ಇದರಿಂದ ನಮ್ಮ ಬಾಧೆಗಳು, ಕಷ್ಟಗಳು ಹಂತವಾಗಿ ಕಡಿಮೆ ಆಗುತ್ತದೆ. ಈ ಪ್ರಯೋಗವನ್ನು ಶನಿವಾರ ದಿನ ಶನಿ ಓರೆ ಸಮಯದಲ್ಲೇ ಮಾಡಬೇಕು. ಯಾಕೆಂದರೆ ಇದಕ್ಕೆ ಕರ್ಮ ದೇವತೆಯ ಅನುಗ್ರಹ ಬೇಕಾಗುತ್ತದೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.